ಗೊತ್ತಿರಲಿ, ನಾನು ಬೆಳಗ್ಗೆ ಎಷ್ಟು ಗಂಟೆ ನಾನು ಬೆಳಗ್ಗೆ ಮಾತಾಡಿದ್ದು 8 ಗಂಟೆನೋ 7 ಗಂಟೆ 8:30 ಇನ್ನೇನು ಪೂಜೆ ಮುಗಿಸಿ ಇವ್ರು ಫೋನ್ ಹಚ್ಬೇಕು ಅನ್ಕೊಳ್ಳೋದಲ್ಲ, ಇವ್ರದ ಫೋನ್ ಬಂತು. ಸರ್ ಯಾಕೆ ಈಗ ಇಷ್ಟು ಬೇಕು ಫೋನ್ ಬಂದು ಫೋನ್ ಎತ್ತಿದ ತಕ್ಷಣ ಹೇಳಿದ್ದೇನಂತಂದ್ರೆ, ಅಂಕಿತ ಬಂದಿದ್ದಾಳು, ನಿಮ್ಮ ಆಶೀರ್ವಾದ ತಗೋಬೇಕು. ನೀವು ಹೋಗ್ಕೊಂಡ್ರಿ ಬಿಡ್ರಿ ಸರ, ನೀವು ಹಂಗ ಬಿಟ್ಟಿದ್ರ ಇದಾಗ್ತಿತ್ತು ಅಂದಾಗಿಲ್ಲ, ಅವತ್ತು ಅರ್ಜೆಂಟ್ ಹೋಗ್ಲು ಬಂದಿದ್ದಾರೆ, ಅದಕ್ಕೆ ನೀವು ಎಷ್ಟೊತ್ತಿಗೆ ಬರ್ತೀರಿ ಸರ್ ಅಂದಾಗ, ಇದು ಬೆಳಗ್ಗೆನ ನಿರ್ಧಾರ ಆಗಿರುವ ಕಾರ್ಯಕ್ರಮ. ಆಮೇಲೆ ಕೊಂಡವರಾಜ್ ಅವ್ರದ್ದು ನಮ್ದು ಕೋಚರಿ ಒಳಗೆ ಕಾರ್ಯಕ್ರಮ ಇತ್ತು, ಅಲ್ಲಿ ಕೋಚರಿ ಒಳಗೆ ನಾಯಕರು ಒಂದು ಕಾರ್ಯಕ್ರಮ ಮಾಡಿದ್ರು. ಆ ಕಾರ್ಯಕ್ರಮದೊಳಗೆ ಅವರು ನೋಡಿದ ತಕ್ಷಣ ಅವರಂದ್ರು, ನಾನು ಬಂದು ಆಶೀರ್ವಾದ ಮಾಡ್ತೀನಿ ಅಂತ ಹೇಳಿ ದಯಮಾಡಿಸಿ ಆಶೀರ್ವಾದ ಮಾಡಿದ್ದಾರೆ. ನಿಮ್ ಬಹುಶಃ ನಿಮ್ಗೆ ಇವತ್ತ ಅಂಕಿತಾಗ ಅವತ್ತ ಯಾರು ಮುಖ್ಯಮಂತ್ರಿಗಳು ಸನ್ಮಾನ ಮಾಡಿದ್ರು. ನನ್ನ ಯಾಕಿನ ಸ್ವಭಾವ ಏನು ಹಿಡಿಸ್ತು ಅಂತಂದ್ರ, ನೀವು ಅನ್ಕೊಂಡಾಗ ಎಷ್ಟು 625 625 ಬಂದ್ರೆ ಏನು ದೊಡ್ಡದು ಇದಾತೇನ? ಇಲ್ಲ, ನೀವೇನಂತ ತಿಳ್ಕೊಬೇಡ್ರಿ. ಅದ್ರ ನಿಂತು ವಿಶೇಷ ನಿನ್ನ ಗುಣ ನನಗೆ ಹಿಡಿಸತಿ ಏನಂತಂದ್ರ, ನೀವು ಅನ್ಕೋಬಹುದು ಇದೇನ್ರಿ ಸ್ವಾಮಿಗಳ ರಾಜ್ಯಕ್ಕೆ ಮೊದಲು ಬಂದವಳು, ನೀವು ಹಿಂಗೆ ಹೇಳಾಕತ್ತಿರಲ್ಲ, ಬಂದ್ರ ವಿದ್ಯೆ ಬಂತು ವಿನಯ ಹೋಯ್ತು ಆಗ್ಬಾರ್ದಲ್ಲ. ಆಕೆ ಮೊದಲನೇ ಕೆಲಸ ಏನ್ ಮಾಡಿದ್ಲು ಅಂದ್ರೆ, ನಾನು ಇಂಟ್ರು ನೋಡ್ಕೊಂತ ನಿಂತೀವಿ, ಆಕೆ ಹೇಳಾಕತ್ತಾಳ, ಏನು ಬಹುಶಃ ಇದೇನು ಈ ಕಡೆ ಹುಟ್ಟಿತ್ತು, ಆ ಕಡೆ ಬೆಂಗಳೂರು ಕಡೆ ಹುಟ್ಟಿತ್ತು ತಿಳಿಬಾರ್ದು, ಎಲ್ಲ ಬೆಂಗಳೂರು ಭಾಷೆನ ಮಾತಾಡ್ತಾಳೆ. ಖುಷಿ ಆಯ್ತು. ಆದ್ರೆ ಒಂದು ಮಾತು ಹೇಳಿದ್ದಕ್ಕೆ, ನಮ್ಮ ಅಪ್ಪ ನಮ್ಮ ತಂದೆ ತಾಯಿ ಎಷ್ಟು ಕರ್ತವ್ಯ ಇತ್ತು, ನನಗೆ ಕಲಿಸಿರುವ ಗುರುಗಳದ್ದು ಅಷ್ಟು ಕರ್ತವ್ಯ ಐತಿ, ಅವ್ರಿಗೆ ನೀವು ಸನ್ಮಾನ ಮಾಡ್ರಿ ಅಂತ ಹೇಳಿ ಮುಖ್ಯಮಂತ್ರಿಗೆ ನೀನ ಹೇಳಿದೆವು, ಕರೆ ಸನ್ಮಾನ ಮಾಡಿಸಿದ್ವಿ. ಬಹಳ ಖುಷಿಯಾಗಿದೆ. ಇದಕ್ಕೆ ಚಪ್ಪಾಳೆ ತಟ್ಟದ್ದು, ಇದಕ್ಕೆ ನೀವು ಸಂಸ್ಕಾರ. ಜೊತೆಗೆ ಬಹುಶಃ ನಿಮ್ಗೆ ಇನ್ನೂ ಒಂದೇನಂತಂದ್ರೆ, ಪನ್ನೂರು ಸರು ವಿವೇಕಾನಂದ ಶಾಲೆಯೊಳಗ ಭಾಷಣ ಮಾಡುವಾಗ ಅವರೊಂದು ಮಾತಾಡಿದ್ರು. ಇದನ್ನೆಲ್ಲ ನೀವು ನೋಡಿರ್ಬೋದು, ಇದನ್ನೆಲ್ಲ ಯಾವಾಗ ನೋಡ್ರಿ ಅಂತ ನಾನು ನೋಡ್ತಿರ್ತೀನಿ. ಇಲ್ಲ ನಂದೇನು ಪಾತ್ರ ಇಲ್ಲ, ನಮ್ಮ ತಮ್ಮ ಬಹಳ ಕಷ್ಟಪಟ್ಟಾನ ಅಂದ ಕೂಡಲೇ ಇವಳು ಹೇಳಿದ್ದು ಒಂದು ಮಾತು ಈಗೂ ನೆನಪದ ನನಗ. ಬೇಕಾದ್ರೆ ಇವರೆಲ್ಲ ಮೀಡಿಯಾದಾಗೂ ಬಂದೈತೆ ಅದು. ನನಗ ಎಲ್ಲದಕ್ಕಿಂತ ಹೆಚ್ಚು ಅಡಿಪಾಯ ಹಾಕಿದವರು ಯಾರು ಅಂತಂದ್ರೆ ನನ್ನ ದೊಡ್ಡಪ್ಪ. ಅದಕ್ಕೆ ನಾನಿಷ್ಟರ ಮಟ್ಟಕ್ಕೆ ಬರಬೇಕಾಗಿತ್ತು ಅಂತಂದ್ರೆ ನನ್ನ ದೊಡ್ಡಪ್ಪ ಕಾರಣ ಅಂತ ಹೇಳಿ ಈ ಬಾಂಧವ್ಯದ ಬೆಸಿದಲ್ಲ, ಅದು ಬಹಳ ಪ್ರಮುಖ. ಆಮೇಲೆ ನಿನಗೆಲ್ಲ ಕುಂಡಿಸುವಾಗ ಬರೋದು, ಕುರ್ಚಿ ಮೇಲೆ ಕುಂಡ್ರುದು, ನಾವ್ ಎತ್ತಿರೋದು, ಈ ಬಹುಶಃ ಸರಿನೂ ಆಲಿದ. ನೀವು ಕುಂಡ್ರಬೇಕು, ನಾವು ಆಶೀರ್ವಾದ ಮಾಡ್ಬೇಕು, ಕುಂತ ನಾವು ಆಶೀರ್ವಾದ ಮಾಡ್ಬೇಕು, ಇದು ಸರಿ. ಆದ್ರೆ ಇವತ್ತಾಕಿನ ಕುಂಡ್ರಿಸಿ ಎಲ್ಲಾ ಜಂಗಮರಿಂದ 2 ಕೈ ಹೆಂಗ್ ಕೈ ಮಾಡಿದ್ರು? ಏನ್ ಮಂತ್ರ ಹೇಳ್ರದ? ಆಶೀರ್ವಾದ ಮಂತ್ರ ಹೇಳ್ರು.